And then there are more than 5 million Indians for whom the dawn brings to light another reality. An age is called dark not because the light refuses to shine, but because people refuse to see it. ನಾನು ಯಾರು ಮುಟ್ಟಕ್ಕೂ ಇಷ್ಟಪಡಲ್ಲ. ಈ ಅಮ್ಮಗ ರೋಗ ಐತಿ, ಬೇಡ ಈಕಿಗೆ ಏಡ್ಸ್ ಆಗಿದೆ. ಯಾವ ವೈದ್ಯನೂ ಕೂಡ ಈ ಒಂದು ಜಿಲ್ಲೆಯಲ್ಲಿ ಮುಟ್ತಿರ್ಲಿಲ್ಲ. ಯಾರು ಮುಟ್ಕಲ್ರಿ. ಏಡ್ಸ್ ಅಂತೇಳಿ ಹೆಸರಿಟ್ಬಿಟ್ರಿ ಡಾಕ್ಟರ್. ನಿಮ್ಮ ಮಮ್ಮಿಗೆ ಆ ರೋಗ ಐತಿ, ಈ ರೋಗ ಇದೆ ಅಂತ ಚುಚ್ಚುತ್ ಮಾತಾಡ್ತೀವಿ. When vision, commitment and people come together, hope is born. Samraksha came into being in 1993 with a belief that a comprehensive response to HIV prevention and treatment could become a reality. Samraksha has since focused its energies on preventing the spread of HIV and reducing its impact in Bangalore, Raichur, Koppal, Gadag, Haveri and Uttara Kannada districts in northern and coastal Karnataka. Samraksha's belief in making a difference gave birth to Asha Jyoti. Set up in Kushtagi, Asha Jyoti has inpatient services with 15 beds, an outpatient clinic in Kushtagi and 5 other district towns in Raichur and Koppal districts. And most importantly, Samraksha's committed team extends community-based care and support services. ಅವೆಲ್ಲ ಮರಿಸಿ ಧೈರ್ಯ ಕೊಟ್ಟಂಗಾಯ್ತ್ರಿ. ಈಗ ಯಾಕಂದ್ರೆ ನಮ್ಗೆ ಹೊರಗಡೆ ಧೈರ್ಯ ಕೊಡ್ಲಿಲ್ಲ, ಇವರ ಒಂದು ಅಣ್ಣ ತಮ್ಮರು ಅಂದ್ರೆ ಯಾವ್ದೋ ಕಷ್ಟ ಯಾವ್ದೋ ಬಂದ್ರೆ ಇವ್ರ ಕಡೆಗೆ ಹೇಳ್ಕೊಂತೀವಿ. ನಮ್ಗತ್ರಿಂದ ಮುಂದಂತ್ರ ಯಾರಿಲ್ರಿ. ಇಲ್ಲಿ ಬರ್ಬೇಕಂದ್ರ ಕುಷ್ಟಗಿ ಆಸ್ಪತ್ರೆ ಬರ್ಬೇಕಪ್ಪ ಅಂದ್ರೆ ನಮಗೊಂದು ತವ್ರ ಮನೆಗೆ ಬಂದಂಗ ನಾವು ಓಡಿ ಬರ್ತಾ ಇದ್ದೀವಿ. ನಾವು ಬಡವ್ರು ಇದ್ರೂ ಏನು ದುಡ್ಡು ಇಲ್ದೇನೆ ನಾವು ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರ. ಇಲ್ಲಿ ಬಂದು ಫಸ್ಟ್ ನೋಡಿದಾಗ ಇದು ಒಂದು ಗುಡಿಸಲು ತರ ಕಾಣ್ತದೆ ನನಗೆ. ಮೊದಲ ಅಭಿಪ್ರಾಯ ನೋಡಿದ್ ನಾನು ತೆಗೆದಾಗೆಲ್ಲ ಕ್ಲಿಯರ್ ಆಯ್ಕೆ ಅಂತ ಬಂತಲ್ಲ, ಅವಾಗ ನಮ್ಮ ತಾಯಿಯವ್ರು ಜೋಕ್ಸ್ ಮಾಡಿದ್ರು, ಏನಪ್ಪಾ ಇದು ದೇವ್ರ ಗುಡಿ, ಇದು ಏನಪ್ಪಾ ಗುಡಿಸಲು ಅಂತಿದ್ದಲ್ಲ, ಏನಂಗಾಯ್ತು ಅಂತ. ಅಮ್ಮ ತಪ್ಪಾಯ್ತ ನಂದು, ಇದು ಗುಡಿಸಲಲ್ಲ, ಇದು ನನಗೆ ಇದು ದೇವ್ರ ಗುಡಿ ಇದ್ದತ್, ಇದು ಇನ್ನು ಗರ್ಭಗುಡಿ ಮಾಡಿಕೆಂತ. ಅವತ್ತಿನಿಂದ ಇವತ್ತಿನವರೆಗೆ ಆದ್ರೆ ಆಶೆ ಜೊತೆಗೆ ಯಾವತ್ತೂ ತಪ್ಪಲಾರ್ದಂಗೆ ಬರ್ತೀನಿ. ಯಾವ ದವಾಖಾನಿಗೆ ಹೋದ್ರು ಹಿಡಿಲ್ಲ. ಇದ್ರಷ್ಟು ನಾನು ಹುಬ್ಬಳ್ಳಿ ಧಾರವಾಡ ಎಲ್ಲ ಅಡ್ಯಾಡೀನಿ, ಇದ್ರಷ್ಟು ಸೌಕರ್ಯ ಎಲ್ಲಿ ಇಲ್ಲೇ ಒಂದ್ ಸ್ವಲ್ಪ ತಾಯಿ ತಂದಂಗ ಆಗ್ಬಿಟ್ಟೈತ್ರಿ ನಮಗೆ. ಇಲ್ಲಿ ನಾನು ಆಶಾ ಜ್ಯೋತಿ ಬಂದ್ರಂತೂ ನನಗೆ ಏನು ತೊಂದರೆ ಅನ್ಸೋದಿಲ್ಲ ಸರ್. ದಿನ ಬಗ್ಗೆ ಎದ್ದು ಕೆಲಸ ಮಾಡ್ಬೇಕು ಸರ್ ನಾನು. ಇಲ್ಲಿ ನಮ್ಗೆ ವೈದ್ಯಕೀಯ ದೃಷ್ಟಿಯಿಂದನೂ ಕೂಡ ಇದೆ, ಈಗ ಮಾನಸಿಕ ದೃಷ್ಟಿಯಿಂದನೂ ಕೂಡ ಸಲಹೆಗಳನ್ನು ಕೊಡ್ತಕ್ಕಂಥ ಕೌನ್ಸಿಲರ್ಗಳು ಇದ್ದಾರೆ. ಇಲ್ಲಿ ಚೆನ್ನಾಗಿ ನೋಡ್ಕೊಂತಾರೆ, ಧೈರ್ಯ, ಪ್ರೀತಿ, ಗೌರವ, ವಿಶ್ವಾಸದಿಂದ ನೋಡ್ಕೊಂತಾರೆ. ನಮ್ ತಕ್ ಬಂದು ಕೌನ್ಸಿಲರ್ ಮಾಡ್ತಕ್ಕಂಥ ಕೌನ್ಸಿಲರ್ ಸಮೂಹ ಸಂರಕ್ಷಣೆ ಬಿಟ್ಟಿದ್ ಮತ್ತೆ ಬೇರೆ ಕಡೆ ಎಲ್ಲಿ ಹುಡುಕಿದ್ರೆ ಸಿಗ್ತಾರೋ ಇಲ್ಲ ಅಂತ ನನಗೆ ಡೌಟ್. 2001 ಇಸ್ವಿಯಾಗ್ರಿ ಬರೀ 37 kg ಇದ್ದು ನಾನು ಡಾಕ್ಟರ್ ಪರೀಕ್ಷೆ ಮಾಡಿದಾಗ. ಈಗ 55 kg ಆಗಿದೆ. ಉಳಿಗಿಲ್ಲ ಅನ್ನೋದು ನಾನು ಮನುಷ್ಯನಿಗೆ ಇಟ್ಕೊಂಡಿದ್ದೀನಿ. ಈಗೇನು ಆರಂಭದಾಡ್ರಿ ಇವತ್ತು ಹಿಂಗೆ ಮಾತಾಡ್ತ ನಂಬಾದ್ರೆ ಇವ್ರಲಿಂದ ಮಾತಾಡಕಚ್ಚನ್ರಿ. ಇಲ್ಲಿಂದ 2003 ವರ್ಷನಾಗ ನಾವು ಜಾಯಿಸಿದ್ರಿ. ಇವ್ರಿಗೆ ಆಶಾ ಜ್ಯೋತಿ ಕೈ ನಮಸ್ಕಾರ ಮುಗಿಬೇಕ್ರಿ. Asha Kiran is the urban care continuum with a care center, outpatient clinic and home care services. In addition, it is also the nodal center for training and development of counselors and family caregivers. It also offers support to doctors, nurses and counselors across Karnataka. ನಮ್ಮ ಮನೆಗಳಲ್ಲಿ ತೋರಿಸಿದ ಅಸಡ್ಡೆ ಹಾಸ್ಪಿಟಲ್ ವಾತಾವರಣದಲ್ಲಿ ಇಲ್ಲ. ನಮ್ಮ ಮಿಸಸ್ ತೀರ್ಕೊಂಡಾದ್ಮೇಲೆ ಒಂದು ಮಗು ಇತ್ತು. ದೊಡ್ಡ ಮಗು ಬೇರೆ ಕಡೆ ಹಾಸ್ಟೆಲ್ ಬಿಟ್ಟಿದ್ದು. ಒಂದು ಚಿಕ್ಕ ಮಗು ಇತ್ತು.
ಆವಾಗ ನನಗೆ ಯಾರೂ ಇಲ್ಲ ಏನು ಅಂತ ಇದು ಮಾಡಿದಾಗ ಯೋಚನೆ ಮಾಡ್ತಿರುವಾಗ ನಮ್ಮ ಸಂರಕ್ಷಾ ಆಶಾ ಕಿರಣ ಸಂಸ್ಥೆಯವರು ನನಗೆ ಇಲ್ಲೇ ಕೆಲಸ ಕೊಟ್ಟು ಮತ್ತು ಮಗುನ ಹಾಸ್ಟ್ಲಿಗೆ ಸೇರಿಸಿ. ಮುಖ್ಯವಾಗಿ ಏನಂದರೆ ಕೌನ್ಸಿಲಿಂಗಿಂದ ತುಂಬ ಧೈರ್ಯ ಒಂದು ಬಂತು. ಅದೇ ಒಂದು ಮುಖ್ಯವಾದ ಜನಗಳಿಗೆ ಏನು ಬೇಕಂದರೆ ಮೆಡಿಸಿನ್ಗಿಂತ ಜಾಸ್ತಿ ಕೌನ್ಸಿಲಿಂಗ್ ಬೇಕಾಗುತ್ತೆ. ಒಂದ್ಸತಿ ನಮ್ಮ ಹತ್ರ ಒಂದು ಪೇಷಂಟ್ ಬಂದಿದ್ರು. ಒಂದು ಸಾಧಾರಣ 35-36 ವರ್ಷದ ಹುಡುಗ, ಆಟೋ ಡ್ರೈವರ್ ಆಗಿದ್ರಂತೆ. ಅವ್ರ ತಾಯಿಯೊಟ್ಟಿಗೆ ಬಂದಿದ್ರು. ಆದ್ರೆ ಫಸ್ಟ್ ಬಂದಿದ್ದ ದಿನ ಅವ್ರು ಹೇಗಿದ್ರು ಅಂದ್ರೆ ತಾಯಿಯೊಟ್ಟಿಗೆ ದೂರನೇ ಇದ್ರು. ಕಡೆಗೆ ಅವ್ನು ಹೇಳ್ತಾನೆ ಏನಂದ್ರೆ ಅವ್ರಿಗೆ ಮನೇಲಿ ಏನಾಗ್ತಿತ್ತಂತೆ, HIV ಇದೆ ಅನ್ನೋಗೋಸ್ಕರ ಅವ್ರಮ್ಮ ಏನ್ ತಿಳ್ಕೊಂಡಿದ್ರು, ತನಗೂ ಬರ್ಬೋದು ಅಂತ ಕೈಗೊಂದು ಕವರ್, ಪ್ಲಾಸ್ಟಿಕ್ ಕವರ್ ಹಾಕೊಂಡು ಅವನಿಗೆ ಊಟನ ದೂರದಲ್ಲಿ ಬಡಿಸ್ತಾ ಇದ್ಲು. ಅದು ಅವನಿಗೆ ಮಗ ಆಗಿ ತಾಯಿನ ಅಷ್ಟು ದೇವ್ರ ತರ ನೋಡ್ತಾ ಇರುವಾಗ ಅದು ಅವನಿಗೆ ಒಪ್ಕೊಳಕ್ ಆಗ್ತಾನೆ ಇರ್ಲಿಲ್ಲ. ಆದ್ರೆ ಅದೇ ತಾಯಿ ಇಲ್ಲಿ ನಾವೆಲ್ಲ ಮಾಡೋದನ್ನ ಜಸ್ಟ್ ಒಂದು ದಿನ ನೋಡೋದ್ರಿಂದ ಆ ಬದಲಾವಣೆ ಸಾಧ್ಯ ಆಯ್ತು. ಯಾಕಂದ್ರೆ ಅವಳಿಗೆ ಸಹಜವಾಗಿ ಮಗನ ಬಗ್ಗೆ ಇರುವಂತ ಪ್ರೀತಿ ಇದ್ದೇ ಇದೆ. ಇವಾಗ HIV ಅಂದ ತಕ್ಷಣ ಅವರು ಹಾಸ್ಪಿಟ್ಲಲ್ಲಿ ಹೋಗಿ ಅಡ್ಮಿಟ್ ಆಗಬೇಕು ಅಥವಾ ಅವರಿಗೆ ಬೇರೆ ಈ ಥರ ಆರೈಕೆ ಕೇಂದ್ರಗಳೇ ಬೇಕು ಅಂತ ಏನಿಲ್ಲ. ಮನೇಲಿ ಹೋಗಿ ಜೀವನ ಮಾಡ್ಬೋದು ಎಲ್ಲರೊಟ್ಟಿಗೆ. ಅವರ ಕಂಡೊಡನೆ ದೂರ ಸರಿಯದಿರಿ, ಮುಟ್ಟಿ ತಟ್ಟಿ ನಗು ನಗುತ್ತಾ. Another dimension of Samraksha's commitment to the cause is Namma Jeeva. This program is aimed at sex workers who are populations at high risk. ಈ 10,000 ಒಟ್ಟಿನಲ್ಲಿ ಇದ್ದ ಮಹಿಳೆಯರೊಟ್ಟಿಗೆ ನಾವು ಕಾರ್ಯಕ್ರಮ ಮಾಡುವಾಗ 400 450 ಜನ ಸಹವರ್ತಿ ಶಿಕ್ಷಕರಿದ್ದಾರೆ. ಯಾವ ತರ ಸ್ವಾರ್ಥ ಇಲ್ಲದೆ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಈ ಕಾರ್ಯಕ್ರಮನ ಅವ್ರ ಗುಂಪಿಗೆ ತಗೊಂಡು ಹೋಗಿ ಅವರು. ನಮಗೆ ಫಸ್ಟ್ ಧೈರ್ಯ ಇರಲಿಲ್ಲ. ಈ ಸಂರಕ್ಷಕ್ ಬಂದಮೇಲೆ ಈ ಸಂರಕ್ಷಣೆ ಮಾಹಿತಿ ಕೇಳಿದ್ಮೇಲೆ ನಮ್ಗೆ ಧೈರ್ಯ ಬಂದಿತ್ತಲ್ಲ, ಆ ಥರ ನಮಗೂ ಅವ್ರಿಗೆ ಮಾಹಿತಿ ಹೇಳ್ಬಿಟ್ಟು ಆ ಥರ ನಾವು ನಮ್ಗೆ ಹೆಂಗೆ ಧೈರ್ಯ ಬಂದೈತಲ್ಲ ಆ ಥರ ನಾವು ನಮ್ಮ ಮಹಿಳೆಯರಿಗೆ ಹೇಳಿ ಧೈರ್ಯ ಕೊಡಬೇಕು ಅಂತ ನಾವು. ನಮಗೇನಂದ್ರೆ ಎಲ್ಲಿ ಆ ಥರ ಫ್ರೀಯಾಗಿ ಇರೋಕ್ಕಾಗಲ್ಲ. ಈ ಮನೆಗಳೊಳಗೆ ತಂದೆ ತಾಯಿ ಕಾಟ ಇರ್ಬೋದು ಅಥವಾ ಜನಗಳ ಕಾಟ ಇರ್ಬೋದು, ಈ ಥರ ಎಲ್ಲ ಇರ್ತೈತಿ. ಇಲ್ಲಿ ಅಂದ್ರೆ ನಮ್ದೇ ಆದಂಥ ಒಂದು ಲೋಕ ಇರ್ತೈತಿ ಮೇಡಮ್. ನಮ್ಮದು ಸ್ಥಾನ ಇದೆ ಅಂದ್ರೆ ನಾವು ಯಾರಿಗೆ ಏನು ಕಮ್ಮಿ ಅಲ್ಲ. ನಾನು ಒಬ್ಬಳೇ ಇಲ್ಲ, ನನ್ನ ಥರನೇ ಹಲವಾರು ಜನ ಇದಾರ ಅನ್ನೋದ್ರ ಬಗ್ಗೆ ನಾವು ಎಲ್ಲ ರೀತಿಯಿಂದ ಅವ್ರಿಗೆ ಹೆಚ್ಚಾಗಿ ಮಾಹಿತಿಯನ್ನ ಕೊಡ್ತೀವಿ. ಆಮೇಲೆ ಲೈಂಗಿಕ ಕಾಯಿಲೆಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ. Namma Jeeva's dedicated HIV prevention work is supplemented by Namma Arogya. This reaches women in the slums of Bangalore and 6 taluk towns in northern Karnataka. Based on the Well Woman Clinic model, it deals with the reproductive and sexual health of women both through on-site laboratory services and outreach education. ನಾವು ಮೊದಲು ಬರೋವಾಗ ಒಂದು ರೀತಿಯಲ್ಲಿ ಸಂಕೋಚ ಇರೋದು, ಯಾವ ರೀತಿಲಿ ಮಾತಾಡಬೇಕು, ಹೇಗೆ ಯಾವ ರೀತಿಯಲ್ಲಿ ಸಮುದಾಯದಲ್ಲಿ ಹೋಗಿ ಯಾವ ಥರ ಮಾತಾಡ್ಬೇಕು ಅನ್ನೋದ್ರ ಬಗ್ಗೆ ನಮ್ಗೆ ಸ್ವಲ್ಪ ಗೊಂದಲ ಇರೋದು. ನಮಗೆ ತರಬೇತಿ ಕೊಟ್ಟ ನಂತರ ನಮಗೆ ಯಾವುದೇ ಸಂಕೋಚ ಗೊಂದಲ ಇದೆಲ್ಲ ಕಡಿಮೆ ಆಯಿತು. हमें दवा ले लेकर अच्छा हुआ, इलाज भी हुआ और फिर दूसरे को भी भेजना भी कर को ही. अब हमारे पड़ोस में भी 10 जने गए ले लेकर दवा, अच्छा तरीके से बात भी करे, अच्छी तरीके से दवा भी दिए, पैसा वैसा कुछ नहीं. Aimed at the youth, the Yuva Shakti program educates them on their reproductive and sexual health and rights, thus making them more aware and responsible. ಒಂದು ಹುಡುಗಿ ವಯಸ್ಸಿಗೆ ಬಂದ್ರೂ ಅದು ಯಾರಿಗೂ ಹೇಳಕ್ಕಾಗಲ್ಲ, ಅದು ಅವ್ರ ತಂದೆ ತಾಯಿಗೆ ಹೇಳಕ್ಕಾಗಲ್ಲ, ಒಂದು ಫ್ರೆಂಡ್ಸ್ನ ಕೇಳಿ ತಿಳ್ಕೊಳಕ್ಕಾಗಲ್ಲ. ಇಂಥದ್ದು ಪ್ರೋಗ್ರಾಮ್ ನಡೆಯೋದ್ರಿಂದ ನಮಗೆಲ್ಲ ಗೊತ್ತಾಗುತ್ತೆ, ಇನ್ನೊಬ್ರ ಹತ್ರ ಕೇಳಿ ತಿಳ್ಕೊಳ್ಬೋದು. ಸಂರಕ್ಷಾ ಆಂಟಿ ಬಂದ್ಬಿಟ್ಟು ನಮಗೆ ಚೆನ್ನಾಗಿ ಇದು ಗ್ರೂಪ್ ಮಾಡಿದ್ರು. ಗ್ರೂಪ್ನಲ್ಲಿ ನಮಗೆ ಹೆಲ್ತ್ ಬಗ್ಗೆ ನಮಗೆ ಹೇಳಿದ್ರು. ಚಿಕ್ಕ ವಯಸ್ಸಿನಲ್ಲಿ ಮದುವೆ ಮಾಡಬಾರದು, ನಮಗೆ ತುಂಬಾ ಪ್ರಾಬ್ಲಮ್ಸ್ ಬರುತ್ತೆ ಅದು ಅಂತ ಹೇಳಿದ್ರು. हम ही बच्चे रहते हैं, हमको ही शादी कर देने से कैसा होगा, और छोटे उम्र में शादी नहीं करना चाहिए, और लड़कियों लोग पढ़ लिख कर लड़कियों से भी आगे जा सकते हैं. Such changes can only be brought about if the community itself leads the process. This belief in the community is what resulted in Namma Badaku. Namma Badaku's goal is to build perspectives on HIV in the community so that they can evolve their own responses. Namma Badaku works towards this, preparing communities to cope with the rapidly growing epidemic. This is in the area of prevention as well as stigma reduction and care and support.
ಈಗಾಗಲೇ ನೀವು 2 ವರ್ಷದಿಂದ ಬಂದು ಸಾಕಷ್ಟು ಏನಪ್ಪ ಅಂದ್ರೆ ನಮಗೆ ಸಂಪರ್ಕ ಹೊಂದ್ಕೊಂಡ್ಬಿಟ್ರಿ. ನಾವು ನೀವು ಏನಪ್ಪ ಅಂತಂದ್ರೆ ಎಲ್ಲರೂ ಕಲಿತು ಒಂದು ಇದನ್ನ ಹೋರಾಟ ಮಾಡಿದ್ರ, ಒಂದು ತಿಳುವಳಿಕೆ ಮೂಡಿಸಿದ್ರೆ ಮಾತ್ರ ಇದು ಒಂದು ರೋಗ ಹೋಗಕ್ಕೆ ಸಾಧ್ಯತೆ ಐತೆ. ಜನ ಸಮುದಾಯ ಓನರ್ಶಿಪ್ ಆಗಿ ತಗೊಳ್ಬೇಕು, ಈ ಕಾರ್ಯಕ್ರಮವನ್ನು ಒಡೆತನವನ್ನು ತಗೊಳ್ಬೇಕು. ಯಾಕಂದ್ರೆ ಪ್ರತಿಯೊಬ್ಬರು ಇದು ನಮ್ಮ ಸಮಸ್ಯೆ, ನನ್ನ ಸಮಸ್ಯೆ, ನಮ್ಮ ಗ್ರಾಮದ ಸಮಸ್ಯೆ ಅಥವಾ ನಮ್ಮ ದೇಶದ ಸಮಸ್ಯೆ ಅಂತೇಳಿ ಅರ್ಥ ಮಾಡಿಕೊಳ್ಳಬೇಕು. In the 12 years that the epidemic has become more visible, so has Samraksha's resolve become stronger. Backed by a committed team, Samraksha's service has taken several forms: evidence building and documentation, formation of groups with voices of their own, supportive service intervention, public protests and demonstrations, support for legal action against police violence and harassment of sex workers, support of legal aid for discrimination against people living with HIV and AIDS, and finally, advocacy for universal access to care and treatment across social and economic barriers. ರೋಗಿಯ ಜೊತೆ ಸದಾ ಸ್ನೇಹದಿಂದ ವರ್ತಿಸಿರಿ.